ನಮಸ್ಕಾರ ಸ್ನೇಹಿತರೆ, ನಾನು ಚಿಕ್ಕನಾಯಕನಹಳ್ಳಿ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆಗೆ ಹೋಗಿದ್ದೆ. ಪಾಪ ಅಜ್ಜಿ ಬೇಜಾರು ಮಾಡ್ಕೊಂತ ಅನಿಸುತ್ತೆ, ವ್ಯಾಪಾರ ಎಲ್ಲ ಕಣ್ ಹೋಗಪ್ಪ ಅಂತ. ಇಲ್ಲೊಂದು ಅಜ್ಜಿ ಬಾಳೆಹಣ್ಣು ಮಾರ್ತಾ ಕೂತಿತ್ತು. ನೋಡಿ, ನೀವು ವ್ಯಾಪಾರ ಮಾಡಬೇಕು ಅಂತ ಅನಿಸಿದ್ರೆ ಇಂಥವ್ರ ಹತ್ರ ವ್ಯಾಪಾರ ಮಾಡಿ, ಅವ್ರಿಗೆ ಒಂದೊತ್ತು ಊಟ ಆದರೂ ಸಿಗುತ್ತೆ. ನೋಡಿ, ಇದೇ ನಮ್ಮ ಹಳೆಯೂರು ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ. ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಬಜರಂಗಿ ಒಳಗಡೆ ನೋಡಿ ಹೇಗೆ ಕೂತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅರ್ಚಕರು. ಜೈ ಬಜರಂಗಿ ಅರ್ಚಕರು. ಹಂಗೆ ನಮಗೆ ಮಂಗಳಾರತಿ ಕೂಡ ಕೊಟ್ಟರು. ನಾವು ಮಂಗಳಾರತಿ ತೊಗೊಂಡು ಆಶೀರ್ವಾದ ತೊಗೊಂಡು ಹಾಗೆ ಹೊರಟ್ವಿ. ತೇರು ಇನ್ನೇನು ಎಳೆಯೋದಕ್ಕೆ ರೆಡಿ ಆಗ್ತಾ ಇತ್ತು. ನೋಡಿ, ವೆದರ್ ಕೂಡ ಭಾಳ ಚೆನ್ನಾಗಿತ್ತು. ಜನ ಎಲ್ಲ ಸೇರ್ತಾ ಇದ್ರು. ನನಗೆ ಇನ್ನೊಂದು ಇಲ್ಲಿ ಖುಷಿಯಾದಂಥ ವಿಚಾರ ಏನಪ್ಪ ಅಂತಂದರೆ, ಅದು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ. ನೋಡಿ, ಇದೇ ತೇರು. ಇದು ಕೂಡ ತುಂಬ ಇತಿಹಾಸ ಇರತಕ್ಕಂತಹ ದೇವಸ್ಥಾನ. ಇದ್ರ ಬಗ್ಗೆ ಇತಿಹಾಸನ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ತಿಳ್ಕೊಂಡು. ಯಾಕೆಂದರೆ ಸುಮ್ಮನೆ ಏನು ಹೇಳ್ಬಾರ್ದು. ಹಾಗಾಗಿ ನೀಟಾಗಿ ಮಾಹಿತಿ ತಿಳ್ಕೊಂಡು ನೋಡಿ. ಎಲ್ಲ ಜಾತ್ರೆನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನೇನು ತೇರು ರೆಡಿಯಾಗಿದೆ. ಆಮೇಲೆ ಮತ್ತು ಇದೆ ನೋಡಿ, ನಾನು ಎಲ್ಲೂ ನೋಡಿಲ್ಲ ಈ ಥರ ಪೊಲೀಸ್ನವರು ದುಡ್ಡು ಕೊಡೋದು ಎಲ್ಲೂ ನೋಡಿಲ್ಲ. ನೋಡಿ, ಪೊಲೀಸ್ನವರೇ ದುಡ್ಡು ಕೊಟ್ಟರು. ನಿಜವಲ್ಲೂ ಕೂಡ ತುಂಬ ಖುಷಿ ಆಯಿತು ಚಿಕ್ಕನಾಯಕನಹಳ್ಳಿ ಪೊಲೀಸ್ನವ್ರನ್ನ ನೋಡಿ ನನಗೆ. ಇವರು ಕೂಡ ಮೊದಲು ನಮ್ಮ ಉಳಿಯಾರ್ನಲ್ಲಿದ್ದಂಥವ್ರು. ನೋಡಿ, ಎಷ್ಟು ಚೆನ್ನಾಗಿ ಜನಗಳ ಮಧ್ಯೆ ಬೆರೆತು ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಅಂದರೆ. ನೋಡಿ, ಅವ್ರ SI ಎಷ್ಟು ಖುಷಿ ಆಗುತ್ತೆ. ಮೇಡಮ್ ಕೂಡ ಲೇಡೀಸ್ ಸಿಂಗಮ್ ಬಾಳೆಹಣ್ಣು ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ. ನೋಡೋಣ, ಹೊಡೆದೇ ಬಿಟ್ರು. ಎಷ್ಟೇ ಆದರೆ ಕೂಡ ಸೂಪರ್ ಮೇಡಮ್. ಇನ್ನೇನು ತೇರು ಎಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಪೂಜೆ ವಿಧಿವಿಧಾನ ಎಲ್ಲ ಇರ್ತದೆ. ದೇವಸ್ಥಾನದಿಂದ ಬಂದು ಇಲ್ಲಿ ಗೋವಿಂದ ಗೋವಿಂದ. ಸ್ನೇಹಿತರೆ, ಸುಮಾರು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಈ ಸರ್ಕಲ್ಗೆ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ತೇರನ್ನ ಎಳ್ಕೊಂಡು ಬರ್ತಾರೆ, 1 ಕಿಲೋಮೀಟ್ರ್ ವಾಪಸ್ಸು ಎಳ್ಕೊಂಡು ಹೋಗ್ತಾರೆ. ಸುಮಾರು ಒಂದು 2 ಕಿಲೋಮೀಟ್ರ್ ತೇರು ಎಳಿತಾರೆ. ನೋಡಿ, ಬಜರಂಗಿ ಬಾವುಟ ಯಾವ ರೀತಿ ಅಂತ. ಎಲ್ಲರೂ ಕೂಡ ನಿಜವಾಗ್ಲೂ ಕೆಲವರು ಒಂದೊಂದು ರೀತಿ ಎಂಜಾಯ್ ಮಾಡಿದ್ರೆ, ಕೆಲವರು ತೇರು ಎಳೆಯೋದ್ರ ಮುಖಾಂತರ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಯಾವ ರೀತಿ ತೇರು ಎಳಿತಾ ಇದ್ದಾರೆ ಅಂತ. ಆಮೇಲೆ ಎಷ್ಟೋ ಹೊಸ್ದಾಗಿ ಮದುವೆ ಆಗಿರೋದು ಕೂಡ ತೇರು ಎಳೆಯೋದಕ್ಕೆ. ಸ್ನೇಹಿತರೆ, ಎಲ್ಲರೂ ಕೂಡ ತೇರೆಳಿತಾ ಜಾತ್ರೆಯಲ್ಲಿ ಸುತ್ತಾಡ್ತಾ ಹೆಂಡ್ತಿ ಜೊತೆ, ಹೊಸ್ದಾಗಿ ಮದುವೆ ಆಗಿರೋ ಹೆಂಡ್ತಿಗಳ ಜೊತೆ, ಹೆಂಡ್ತಿಗಳ ಜೊತೆ ಅಲ್ಲ, ಹೆಂಡ್ತಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ, ಲವರ್ಸ್ ಜೊತೆ, ತಂದೆ ತಾಯಿಯವ್ರ ಜೊತೆ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಜಾತ್ರೆನ. ಗೇಮ್ಸ್ ಆಡಿಕೊಂಡು ಅದು ಇದು ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಕೊಂಡು. ಆದರೆ ಇವ್ರು ಮಾತ್ರ ನೋಡಿ, ಅಲ್ಲಿ ತೇರಿಗೆ ಹೊಡೆದಂಥ ಬಾಳೆಹಣ್ಣ ಕ್ಲೀನ್ ಮಾಡಿಕೊಂಡು ನೋಡಿ, ಮುಖಕ್ಕೆಲ್ಲ ಬಾಳೆಹಣ್ಣು ಆಗಿದೆ ಪಾಪ. ನಿಜವಲ್ಲೂ ಕೂಡ ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರನೂ ಆಗುತ್ತೆ. ಅವ್ರು ನೋಡಿ ಎಷ್ಟು ಶ್ರಮದಿಂದ ಕೆಲಸ ಮಾಡಿಕೊಂಡು ಓಡಾಡೋರಿಗೆ ತೊಂದರೆ ಆಗಬಾರ್ದು, ಬಾಳೆಹಣ್ಣೆಲ್ಲ ತುಳಿಬಾರ್ದು ಅಂತ ನೀಟಾಗಿ ಕ್ಲೀನ್ ಮಾಡಿಕೊಂಡು. ಪಾಪ ಮಾನವೀಯತೆ ಇವ್ರದ್ದು. ಕೆಲಸ ಏನೇ ಆಗಿರ್ಬೋದು, ಬಟ್ ನೋಡಿ ಅವ್ರು ಈ ರೀತಿ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಅವ್ರಿಗೊಂದು ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು ಈ ವಿಡಿಯೋ ಮುಖಾಂತರ.
ಸೌಂಡ್ ಮಾಡಿ. ಆಮೇಲೆ ತೇರೆಲ್ಲ ಮುಗಿಸ್ಕೊಂಡು ನಾವು ಇಲ್ಲೆಲ್ಲ ಆಟಗಳನ್ನ ಆಡ್ತಾ ಇದ್ರು ನೋಡಿ. ಇದು ಮಕ್ಕಳಾಡೋ ಆಟ, ನಾವು ಆಡೋಕ್ಕಾಗಲ್ಲ ನೋಡಿ. ಹುಡುಗಿರೇನೋ ನೋಡ್ತಾವ್ರು ಮೊಬೈಲ್ನಲ್ಲಿ, ಏನೋ ಗೊತ್ತಿಲ್ಲ. ನಾವು ಹಾಗೆ ಮುಂದಕ್ಕೆ ಹೋದ್ವಿ. ಏನೇನಿದೆ ಜಾತ್ರೆಯಲ್ಲಿ ನೋಡೋಣ ಅಂತ. ನೋಡಿ ಇದೇನೋ ರಾಟೆ, ಇದಕ್ಕಂತೂ ನಾವು ಹಿಂದೆಂದೂ ಗೊತ್ತಿಲ್ಲ. ಆಂಟಿಯರು ಫುಲ್ಲು ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಮಕ್ಕಳೆಲ್ಲನ ನೋಡಿ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಕಟ್ಬಿಟ್ಟಿದ್ದಾರೆ ಜಾತ್ರೆಯಲ್ಲಿ. ಇದರಲ್ಲಿ ಯಾರ್ಯಾರು ಆಟ ಆಡಿದ್ರಾಗ ನನಗೆ ಕಮೆಂಟ್ ಮಾಡಿ, ಏನು ಅನಿಸುತ್ತು ಅಂತಲೂ ಕಮೆಂಟ್ ಮಾಡಿ. ಯಪ್ಪ ಇದರಲ್ಲಿ ಮಾತ್ರ ಹತ್ಬಾರ್ದು ಒಂದಿನ ಹತ್ಬಿಟ್ಟು ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು. ಅದು ದೋಣಿ ಥರ ಐತಲ್ಲ, ಎಲ್ಲೋ ಹೋಗಿ ಬಂದಂಗೆ ಆಗುತ್ತೆ. ಆಟನಲ್ಲೂ ಕೂಡ ಎಂದೂ ಹೊತ್ತಿಲ್ಲ, ಯಾಕೆಂದರೆ ನಮಗೆ ಈ ಗೇಮ್ಸ್ ಆಡೋದಕ್ಕೆ ತುಂಬ ಭಯ. ಬಟ್ ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡ್ತಾಯಿದ್ರಿ ನೋಡಿ. ಅಲ್ಲಿ ಕಡೆ ಇನ್ನೂ ಒಂದು ಗೇಮ್ ಇತ್ತು, ಅದ್ಯಾವುದು ಅಲ್ಲಿದೆ ನೋಡಿ. ಅಲ್ಲಿ ಸುತ್ತ ಹೇಗೋ ಸುತ್ತುತ್ತೆ, ಅದು ತಲೆನೇ ಸುತ್ತ ಬಂದ್ಬಿಡುತ್ತೆ. ಅದನ್ನು ಕೂಡ ನಾವಂತೂ ಎಂದೂ ಆಡಿಲ್ಲಪ್ಪ. ಬಟ್ ಎಲ್ಲ ಹುಡುಗರು ಲವರ್ಸು ಅವರು ಇವರೆಲ್ಲ ಕಪಲ್ಸು ಎಲ್ಲ ಆಟ ಆಡ್ತಾಯಿದ್ರು ನೋಡಿ. ನೋಡಿ ಹೇಗಿದೆ, ಎಲ್ಲರೂ ಆಟ ಆಡ್ತಾರಪ್ಪ, ಫುಲ್ ಎಂಜಾಯ್ ಮಾಡಿಕೊಂಡು ಜಾತ್ರೆನ ಆಟ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ. ಇದು ಕುತ್ಕೊಂಡ್ರೆ ನೋಡಿ ಅವ್ರಿಗೆ ಅನ್ನಿಸ್ತಿದೆ ಗೊತ್ತಿಲ್ಲ, ತಲೆ ಸುತ್ತ ಬರ್ತೇನೆ ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಹೊಸ ದಂಪತಿ ಇರಬೇಕು ಅನ್ಸುತ್ತೆ ಅವರು, ಯಾರೋ ಫ್ರೆಂಡ್ಸು. ಓಹೋ, ಬಟ್ ನಾವು ಈ ರೀತಿ ವಿಡಿಯೋ ಮಾಡಿದ್ದಾಯಿತು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ.